ಮದುವೆ ಮಂಟಪನೇ ಇಲ್ಲ ಅಂತಂದ್ರೆ ಹೇಗೆ ಹೇಳಿ? ಲೈ ಸುಮ್ನಿರ್ಲ, ನಾನು ಮಾತಾಡ್ತೀನಿ. ನಮ್ಮ ಮಾವನ್ ಮನೆ ಮದ್ವೆ ಅಂದ್ರೆ ನಮ್ ಮದ್ವೆ ಇದ್ದಂಗಲ್ವಾ? ಕೇಳೋಣ ಏನಾಯ್ತದೆ. ಏ ಕೃಷ್ಣ, ನೀನ್ಯಾಕ್ ಬಂದೆ ಇಲ್ಲಿಗೆ? ನಿಂಗ್ ಬಾಡಕ್ ಬೇರೆ ಕೆಲ್ಸನೇ ಇಲ್ವಾ? ಅವಾಗ ಬಂದು ನಮ್ಗೆ ಹಿಂಸೆ ಕೊಡೋದೇ ನಿಂಗ್ ದೊಡ್ಡ ಕೆಲ್ಸ ಆಗದೆ ಅಲ್ವಾ? ಸುಮ್ಕಿರು ಶಾಂತ. ಯಾವಾಗ್ಲಾದ್ರೂ ಏನಾದ್ರೂ ಆಯ್ತದೆ ಅಂದಾಗ್ಲೇ ಬಂದು ತೊಂದರೆ ಕೊಡ್ತೀಯಾ? ಲೈ, ನೀನೇನಾರ ಸುಮ್ಮನೆ ಹೋಗ್ಲಿಲ್ಲ ಅಂದ್ರೆ ನಿನ್ನ ಕಾಲು ಮುರಿದು ಆಚೆ ಕಳಿಸ್ಬಿಡ್ತೀನಿ. ಆಗಳಪ್ಪ. ಅಯ್ಯೋ ಬಸೋ, ಕೈ ಮುಗಿದು ಸಹಾಯ ಮಾಡೋಣ ಅಂತ ಬಂದ್ರೆ ಕಾಲ್ ಮುರಿತೀನಿ ಅಂತಾರೆ ಜನ. ಹಿಂಗೆಯ ಬಸೋ, ಕೈ ಮುಗಿತೀನಿ ಅಂದ್ರೆ ಕಾಲ್ ಮುರಿಯಕ್ ಬರ್ತಾರೆ, ಕಾಲ್ ಮುರಿಯಕ್ ಹೋಗಿ ಕೈ ಮುಗಿಯಕ್ ಬರ್ತಾರೆ. ಅಯ್ಯ, ಫಸ್ಟ್ ನಮ್ ಬಾಸು ಯಾಕೆ ಬಂದವ್ರೆ, ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಆಮೇಲೆ ಕಾಲ್ ಮುರಿತೀರೋ ಅಥವಾ ನೀವೇ ಕಾಲ್ನ ಮುಗಿತೀರೋ ಗೊತ್ತಾಗತ್ತೆ. ಏ ಕಾಗೆ, ಕಾಗೆ ಯಾವಾಗ್ಲೂ ಕಾಕ ಅನ್ನೋದೇ ಅದರ ಕೆಲಸ. ನಿಮ್ಗೆ ಬೇರೆ ಏನ್ ಕೆಲಸ ಇದೆ? ಬೀಗರು ಬಂದವ್ರೆ, ಅವ್ರ ಮುಂದೆ ಅಸಹ್ಯ ಪಡಿಸ್ಕೋಬೇಡಿ. ಹೋಗಿ ಆಚೆಗೆ ಹೋಗಿ. ಅಯ್ಯೋ ಹೋಗ್ತೀನಿ ಮಾವ. ಅದಕ್ಕಿಂತ ಮುಂಚೆ ಕಲ್ಯಾಣ ಮಂಟಪದ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಹೇ, ನೀನೇನೋ ಮಾತಾಡೋದು? ನಾನೇ ಹೇಳ್ತೀನಿ ಕೇಳೋ. ನೀನು ಕಲ್ಯಾಣ ಮಂಟಪ ಕೊಡದೇ ಇದ್ರೆ ನಾನು ಮದುವೆ ಮಾಡಕ್ಕಾಗಲ್ಲ ಅಂದ್ಕೊಂಡಿದ್ಯಾ? ದೇವಸ್ಥಾನದಲ್ಲಿ ಮಾಡ್ತೀನಿ, ಮನೆ ಮುಂದೆ ಚಪ್ರ ಹಾಕ್ಸಿ ಮಾಡ್ತೀನಿ. ಅದನ್ನ ಯಾವನ್ ಕೈಲೂ ತಡೆಯಕ್ಕಾಗಲ್ಲ. ನಾನು ಮದುವೆ ಮಾಡೇ ಮಾಡ್ತೀನಿ. ಶಿವ ಶಿವ, ಮದುವೆನ ತಡೆದು ನಾನು ಯಾವ ಪಾಪ ಕಟ್ಕೊಳ್ಳಿ ಮಾವಯ್ಯ? ನಾನಿಲ್ಲಿಗೆ ಬಂದಿರೋದು ಮದುವೆ ಮಂಟಪನ ಬಿಟ್ಕೊಡ್ತೀನಿ, ನಿಮ್ ಮದುವೆನ ಅದ್ದೂರಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ. ಮಗಿನ ಚೂಟಿ ತೊಟ್ಲುನು ತೂಗಕ್ ಬಂದಿದ್ಯಲ್ಲ. ಅಲ್ಲ, ಇಷ್ಟ ದಿನ ಇಲ್ದಿರೋ ಒಳ್ಳೆ ಬುದ್ಧಿ ಇವಾಗ ಯಾವ ದೇವ್ರು ಕೊಟ್ಬಿಟ್ನಪ್ಪ ದಿಢೀರಂತ? ದೇವ್ರಲ್ಲ ಅತ್ತೆ, ನನ್ ದೇವತೆ. ಪಾಪ ನಮ್ ಮೈನಾ ಫೋನ್ ಮಾಡಿ ನಮ್ಮ ಅಕ್ಕನ ಮದ್ವೆಗೆ ತೊಂದರೆ ಕೊಡಕ್ ಹೋಗ್ಬೇಡ, ಮಂಟಪನ ಬಿಟ್ಕೊಟ್ಬಿಡು ಅಂತ ಗೊಳೋ ಅಂತ ಹತ್ತು ಕರೆದು ಕ್ಷಮೆ ಕೇಳ್ಬಿಟ್ಲು. ನಮ್ ಮೈನಾ ಕ್ಷಮೆ ಕೇಳಿದ್ರೆ ಇಲ್ಲ ಅನ್ನಕಾಯ್ತದ? ಅವಳು ಕೇಳಿದ್ ನೋಡೆ ನನ್ ಕರಳು ಚುರ್ರು ಅನ್ಬಿಡ್ತು. ಅದಕ್ಕೆ ಸರಿ ಅಂತ ಒಪ್ಕೊಂಡ್ಬಿಟ್ಟೆ. ನಮ್ ನೀರ್ ಗಂಟೆನೆ ಕಳ್ಸ್ಕೊಡ್ಬೋದಾಗಿತ್ತು. ನಮ್ ಮೈನಾ ಅವಳೇ ಕೇಳಿದ್ಮೇಲೆ ಇನ್ನೇನ್ ಅವನ್ ಕಳ್ಸೋದು ಬರ್ರ ಅಂತ ನಾನೇ ಬಂದ್ಬಿಟ್ಟೆ. ಏ, ನೀನ್ ಹೇಳೋದೆಲ್ಲ ನಂಬೋದಿಕ್ಕೆ ನಾನ್ ನಿನ್ ಚೇಲ ನೀರ್ಗಂಟಿ ಅಲ್ಲ. ನನ್ ಮಗಳು ನಿನ್ಗೆ ಹೇಳಿದ್ಲಂತೆ, ಬೇಡ್ಕೊಂಡ್ ಬಿಡ್ಲಂತೆ. ನಂಬೇಕಾ ನಾನಿದನ್ನ? ನಂಬಕ್ ಸಾಧ್ಯನೇ ಇಲ್ಲ. ಮಾವಯ್ಯ, ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಮಗಳಿಗೆ ಫೋನ್ ಮಾಡಿ ಕೇಳಿ. ಹೇಳೋದು ಕೇಳೋದು ಏನ್ ಬೇಕಾಗಿಲ್ಲ. ನನ್ ಮಗಳು ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತದೆ. ನನ್ ಮಗಳು ನಿನ್ಗೆ ಫೋನ್ ಮಾಡಿದ್ಲಂತೆ, ಕೈ ಮುಗಿದು ಬೇಡ್ಕೊಂಡ್ಲಂತೆ. ಇನ್ ಯಾವ ಖ್ಯಾತಿ ತೆಗಿಯೋಕ್ ಬಂದಿದ್ಯಾ? ಮೊದ್ಲದನ್ ಹೇಳೋ. ನೋಡು ಮತ್ತೆ ಏನ್ ಮಾವ, ನಾನು ಒಳ್ಳೇದ್ ಮಾಡಕ್ ಬಂದ್ರು ಕೆಟ್ಟ ದೃಷ್ಟಿಯಲ್ಲೇ ನೋಡ್ತೀರಾ? ನನ್ನನ್ನು ಒಳ್ಳೆಯವನಾಗಕ್ ಬಿಡದೇ ಇಲ್ಲ ಅಂತ ಹೇಳ್ತೀರಾ? ಒಳ್ಳೇದ್ ಮಾಡಿದ್ರು ಕಷ್ಟ, ಕೆಟ್ಟದ್ ಮಾಡಿದ್ರು ಕಷ್ಟ. ನೀನೀಗ ಆಚೆ ಹೋಗ್ತೀಯಾ ಇಲ್ಲ ಕತ್ತಿ ಹಿಡಿದು ಆಚೆ ತಳ್ಳೋ? ಶಾಂತ, ಮಚ್ಚು ತಕೊಂಬ, ಸಿಗದ್ ಹಾಕ್ಬಿಡ್ತೀನಿ ಅವನ. ತಡ್ಕಳಿ ಮಾವಯ್ಯ, ಯಾವಾಗ್ಲೂ ರೇಗಾಡ್ತೀರಾ? ಬೀಗ್ರವ್ರೆ, ಒಂದೆರಡು ಮಾತಾಡೋಣ. ಬೀಗ್ರೆ, ಮತ್ತೆ ಹೇಗಿದ್ದೀರಾ? ಮನೇಲೆಲ್ಲ ಹೇಗಿದ್ದಾರೆ? ನನ್ ಷಡ್ಕ ಹೇಗಿದ್ದಾನೆ? ಲೈ, ಮದ್ವೆ ಗಂಡನ ಮೇಲೆ ಹೆಂಗಿರ್ತಾನಲ್ಲ ಬಸೋ? ನಿಮ್ ಸಡ್ಕ ಅಂದ್ಮೇಲೆ ಚೆನ್ನಾಗೇ ಇರ್ತಾನ ಬಿಡು ಬಸೋ. ಅಲ್ವಾ? ನೋಡಿ, ಈಗ ನಾನೇ ಮದ್ವೆ ಮಂಟಪನ ಬಿಟ್ಕೊಡಕ್ ಬಂದಿದ್ದೀನಿ. ಮತ್ತೆ ನಮ್ ಷಡ್ಕನ್ ಮದ್ವೆ ಮಾಡ್ಸಕ್ಕೆ ಅವ್ರಿಗೆ ಇಷ್ಟ ಇದೆಯಾ ಅಲ್ವಾ ಅಂತ ಒಂದ್ ಮಾತು ಕೇಳಿ ಬೀಗ್ರೆ. ಬೀಗ್ರೆ, ಮದುವೆ ಮಂಟಪನ ಅವರೇ ಬಿಟ್ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ನಿಮ್ದೇನ್ ತಕರಾರು? ಹಂಗಲ್ಲ, ಇವ್ರ ವಿಷಯ ನಿಂಗೆ ಗೊತ್ತಿಲ್ಲ. ಈಗ ಬೀಗ್ರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು, ಅದಕ್ಕೆ ತಲೆ ಕೊಟ್ಟಾರ? ನೋಡಿ, ಅವ್ರ ಹತ್ರ ಗುದ್ದಾಡಕ್ಕೆ ನನಗೆ ಸಮಯ ಇಲ್ಲ. ಸುಮ್ಮನೆ ಹೂ ಅಂದ್ಕೊಂಡು ಮದುವೆ ಮಾಡಕ್ ಒಪ್ಕೊಳ್ಳಿ. ನಮ್ಗಿನ್ನೂ ಬೇಕಾದಷ್ಟು ಕೆಲಸ ಐತೆ. ಮದುವೆ ಪತ್ರಿಕೆ ಎಲ್ಲ ಹಂಚಾಗೈತೆ. ಏನ್ ತಮಾಷೆ ಮಾಡ್ತೀರಾ? ನಾನಿನ್ ಬರ್ತೀನಿ, ಫೋನ್ ಮಾಡಿ ಮಾತಾಡ್ತೀನಿ. ನೋಡ್ರಪ್ಪ, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತು. ಆಡದ್ ಮಾತ್ ನಂಗೆ ನಿಮ್ಮನೆ ಮದ್ವೆ ಅಂತ ನಡ್ಸ್ಕೊಡಿ. ಮದ್ವೆಗೆ ಯಾವ ತೊಂದ್ರೆನೂ ಮಾಡಬೇಡಿ. ನಾನಿನ್ ಬರ್ತೀನಿ. ಆ ರಾಮ ಬಿಟ್ಟು ಬಾಣ, ಈ ಕೃಷ್ಣ ಕೊಟ್ಟು ಮಾತು, ಎರಡೂ ಉಸಿ ಹೋಗಕ್ಕಿಲ್ಲ. ನೀವು ಹೋಗ್ ಬನ್ನಿ. ಸರಿ, ನಾನ್ ಬರ್ತೀನಿ. ಬರ್ತೀನಿ.
ಏನ್ ಮಾವಯ್ಯ, ನಿಮ್ ಬೀಗರ್ಗಿರೋ ಬುದ್ಧಿ ನಿಮಗಿಲ್ವಲ್ಲ? ರಾಧಾ, ಈ ಕೃಷ್ಣ ನಿನಗ್ ಮಾತು ಕೊಡ್ತಾ ಇರೋದು, ನಿನ್ ಮದ್ವೆನ ಧಾಮ್ ಧೂಮ್ ಅಂತ ಮಾಡೋಣ. ಖುಷಿಯಾಗಿರು ಅಲ್ವೆಲ್ಲ ನೀರ್ಗಂಟೆ.